359 NDA ಮೈತ್ರಿಕೂಟಕ್ಕೆ, ಇಂಡಿ ಮೈತ್ರಿಕೂಟಕ್ಕೆ 154 ಮತ್ತು ಈಗ ಬಂದಿರೋದ್ರಲ್ಲಿ 319 BJP, 368 NDA ಮೈತ್ರಿಕೂಟ ಮತ್ತು ಇಂಡಿ ಮೈತ್ರಿಕೂಟ 125. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಸಾಧಾರಣವಾಗಿ ನೀವು ಕೂಡ ಅನೇಕ ಚುನಾವಣೆಗಳನ್ನು ನೋಡಿರ್ತೀರಿ. ಒಂದು 5 ವರ್ಷದ ನಂತರ ಆ್ಯಂಟಿ ಇನ್ಕಂಬೆನ್ಸಿ ಓಕೆ, 10 ವರ್ಷದ ನಂತರ ಆ್ಯಂಟಿ ಇನ್ಕಂಬೆನ್ಸಿ ಓಕೆ, 10 ವರ್ಷ ಆದ ನಂತರ ಕೂಡ ಇಲ್ಲ, ಗುಜರಾತ್ನಲ್ಲೂ ಇಲ್ಲ. ಸೊ ಇದನ್ನು ಯಾವ ರೀತಿ ನೋಡ್ತೀರಿ ಈ ಒಂದು ರಿಸಲ್ಟನ್ನು ನೀವು? ಒಂದು ಸರ್ಕಾರದ ಬಗ್ಗೆ ಇರುವಂತಹ ಅಭಿಪ್ರಾಯ ಅವು ಮತಗಳಾಗಿ, ಅದರ ವಿರುದ್ಧದ ಮತಗಳಾಗಿ ಕನ್ವರ್ಟ್ ಆಗೋ ಪ್ರೋಸೆಸ್ ಇದೆಯಲ್ವಾ, ಅದ್ರಲ್ಲಿ ಬೇಕಾದಷ್ಟು ಫ್ಯಾಕ್ಟರ್ಸ್ ಕೌಂಟ್ ಆಗ್ತವೆ. ಮೇನ್ ಫ್ಯಾಕ್ಟರ್ ಪ್ಯಾರಲಲ್ ಆಗಿ ಈ ದೇಶನ ಲೀಡ್ ಮಾಡುವಂತ ನಾಯಕತ್ವ ಇದಾರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮುಂದ್ಗಡೆ ಪಾರ್ಟಿಯಲ್ಲಿ ಎದುರಾಳಿ ಪಕ್ಷದಲ್ಲಿ ಯಾರಿದ್ದಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಕೌಂಟ್ ಆಗುತ್ತೆ. ಎರಡನೇದಾಗಿ ನಾವು ಕರ್ನಾಟಕದ ಬಗ್ಗೆ ಹೇಗೆ ವುಮೆನ್ ವೋಟರ್ಸು ಅಂತ ನಾವು ತಿಳ್ಕೊತೀವೋ, ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷ ಏನು ವುಮೆನ್ ವೋಟರ್ಸ್ ಅಂತ ಅವ್ರ ಲೆಕ್ಕ ಹಾಕ್ತಾರೋ, ಗ್ಯಾರಂಟಿ ಯೋಜನೆಗಳಿಂದ ವುಮೆನ್ ವೋಟರ್ಸ್ ಏನಾದರೂ ಬಿಲ್ಡಪ್ ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೋ, ನ್ಯಾಷನಲ್ ಲೆವೆಲಲ್ಲಿ ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರನೂ ವುಮೆನ್ ವೋಟರ್ಸ್ ಬೇಸಿಸ್ ಮೇಲೇ ಇರುತ್ತೆ. ಈ ಬಾರಿಯ ಚುನಾವಣೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೆಚ್ಚು ಮಹಿಳಾ ಮತದಾರರು ಅವರ ರಾಜಕೀಯ ಒಲವು ನಿಲುವುಗಳ ಬಗ್ಗೆ ಭಾರತೀಯ ಜನತಾ ಪಕ್ಷ ಹೆಚ್ಚು ಆಸಕ್ತಿಯನ್ನು ಕೊಟ್ಟಿದ್ದು ಒಂದು ವಿಶೇಷ. ಇದು ನಂಬರ್ 1. ಎರಡನೇದು, ಭಾರತದ ಈಕ್ವೇಷನ್ ನೋಡಿದಾಗ ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತದ ಲೆಕ್ಕಾಚಾರ ಒಂದು ರೀತಿದಾದರೆ, ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತದ ಲೆಕ್ಕಾಚಾರ ಬೇರೆ ಥರ. ನೀವು ಮತ್ತೊಮ್ಮೆ ರಿಪೀಟ್ ಮಾಡಿ. ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತ, ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತ, ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತ. ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಸರಿಸುಮಾರು 244 ಸೀಟುಗಳಲ್ಲಿ ಬಿಜೆಪಿಗೆ ಹೆಚ್ಚು ಕಮ್ಮಿ 50 ಸೀಟುಗಳು ಮಾತ್ರ. ಆದರೆ ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತದಲ್ಲಿ 90% ಸೀಟುಗಳು ಬಿಜೆಪಿ ಪರವಾಗಿದ್ದಾವೆ, ಹೆಚ್ಚು ಕಡಿಮೆ ದೊಡ್ಡ ಸಂಖ್ಯೆನಲ್ಲಿ. ಅಂದ್ರೆ ಪ್ರತಿಪಕ್ಷ ಬಿಜೆಪಿಯ ಹತ್ರ ಹೋಗ್ಬೇಕಾದ್ರೆ ಬಿಜೆಪಿಯ ಬಲಿಷ್ಠ ರಾಜ್ಯಗಳು ಏನಿವೆ ಅದರಲ್ಲಿ ಕನಿಷ್ಠ ಅಂದೂ 70-80 ಸ್ಥಾನಗಳನ್ನಾದ್ರೂ ಕಿತ್ಕೋಬೇಕು. ಆದ್ರೆ ಇದು ಸಾಧ್ಯವ ಅನ್ನೋದು, ಅಂದ್ರೆ ನಿಮಗೆ ಅತೃಪ್ತಿ ಇದೆ, ಅಸಮಾಧಾನ ಇದೆ, ಸರಿ, ಈ ಅತೃಪ್ತಿ ಅಸಮಾಧಾನಗಳು ಮತಗಳಾಗಿ ಕನ್ವರ್ಟ್ ಮಾಡಿಸುವಂತ ನೀವು ಹೇಳೋ ಪ್ರಕಾರ ಹೆಂಗೆ ಅಂದ್ರೆ ನೋಡಿ, ನನ್ನ ಹತ್ರ ನೀವು ಹೇಳೋದು 60%ಗಿಂತ ಹೆಚ್ಚು ಮತಗಳು 82 ಸೀಟ್ನಲ್ಲಿ ಬಿಜೆಪಿಗೆ ಪ್ರಾಪ್ತವಾಗುತ್ತೆ. 82 ಸೀಟ್. ಸಿಟಿ ರವಿ ಅವರು ಕನೆಕ್ಟೆಡ್ ಇದಾರಂತೆ, ಮಾತನಾಡಿಸ್ಬಿಡೋಣ. ಹಾಗೆ ಮುರುಗೇಶ್ ನಿರಾಣಿ ಅವರು ಕೂಡ. ಮೊದಲನೇದಾಗಿ ಸಿಟಿ ರವಿ ಸರ್ ನಮಸ್ಕಾರ, ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ಈಗ ನಮಸ್ಕಾರ, ಕೇಳ್ತಾ ಇದೆ. 2 ಸರ್ವೆಗಳು ಪಿಮಾಕ್ ಹಾಗೆ ಮ್ಯಾಟ್ರೇಜ್, ಒಂದರಲ್ಲಿ 359, ಇನ್ನೊಂದರಲ್ಲಿ 368, 400 ಪಾರ್ ಆಗ್ಲಿಲ್ಲ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಇದು ಸರ್ವೇದು 400 ಪಾರ್ ಗುರಿ ಇಟ್ಕೊಂಡೇ ನಾವು ಈ ಚುನಾವಣೆಗೆ ಇಳಿದಿದ್ದು. ನಮ್ ಗುರಿ ಇವತ್ತಿಲ್ಲ ನಾಳೆ ಸಾಧಿಸ್ತೀವಿ. ಅಲ್ಲ, ನಾಳೆ ಅನ್ನೋದಕ್ಕೆ 5 ವರ್ಷ ಟೆನ್ಯೂರ್ ಉಳಿದು ಬಿಡುತ್ತೆ. ನಿಮಗೆ ನೀವೇನ್ ಬೇಕಾದ್ರೂ 1951 ನಲ್ಲಿ ಜನಸಂಘ ಪ್ರಾರಂಭ ಆದಾಗ 92 ಒಂದು ವರ್ಷದ ಪಾರ್ಟಿ 1952 ನಲ್ಲಿ 3 ಸೀಟ್ ತಗೊಂಡ್ವಿ. ಅವತ್ತೇ ನಾವು ಅಧಿಕಾರಕ್ಕೆ ಬರೋ ಕನಸು ಹೊತ್ಕೊಂಡು ಕೆಲಸ ಮಾಡಕ್ ಪ್ರಾರಂಭ ಮಾಡಿದ್ವಿ. ಅಂದ್ರೆ ನಾನು 400 ಪಾರ್ ಆಗುವಾಗ ಮೋದಿ ಇರೋದಿಲ್ಲ ಅಂತ ನೀವು ಹೇಳ್ತಿರೋದು? ಮೋದಿಯವರ ಕಾರ್ಯ ಇರುತ್ತಲ್ಲ, ಮೋದಿಯವರ ಕೆಲಸ, ಮೋದಿಯವರ ಆಶೀರ್ವಾದ ಇದ್ದೇ ಇರುತ್ತಲ್ಲ. ಭಾರತದ ಜೊತೆಗೆ ಮೋದಿಯವರ ಆತ್ಮ, ಮೋದಿಯವರ ಆಶೀರ್ವಾದ ಸದಾಕಾಲ ಇರುತ್ತೆ. ಇನ್ನು 1000 ವರ್ಷದ ನಂತರನೂ ಕೂಡ ಮೋದಿಯವರ ಆತ್ಮ ಭಾರತದ ಜೊತೆಗೆ ಇರುತ್ತೆ, ಭಾರತ ಒಡೆಯೋರ್ ಜೊತೆಗೆ ಇರಲ್ಲ. ಸಿಟಿ ರವಿ ಅವರೇ, ನೀವು ಹೇಳ್ತಾ ಇರೋದು ಭಾರತದ ಮಟ್ಟಿಗೆ ಹೇಳ್ತಾ ಇದ್ದೀರಾ, ಆದ್ರೆ ಕರ್ನಾಟಕಕ್ಕೆ ಬಂದ್ರೆ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ನೀವು ಹೇಳ್ತಾ ಇರೋದ್ರ ಉಲ್ಟಾ ರಿಸಲ್ಟ್ ಅಂತ. ಯಾಕಂತಂದ್ರೆ ವಿಧಾನಸಭಾ ಎಲೆಕ್ಷನ್ ಏನಾಯ್ತು ನಾವು ನೋಡಿದ್ವಿ, ಈಗ ಲೋಕಸಭಾ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂತದ್ದು ಸಿಟಿ ರವಿ ಅವರೇ ಕಡಿಮೆ ಬರುತ್ತೆ, 22 ಸೀಟ್ ಬರುತ್ತೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಜಾರ್ಕೊಂಡು ಹೋಗ್ತಾ ಇದೆಯಾ ಕೆಳಗಡೆ ಅಂತ ಕರ್ನಾಟಕದಲ್ಲಿ ಬಿಜೆಪಿ? ಅಂದ್ರೆ
ವಿಧಾನಸಭಾ ಚುನಾವಣೆಗೆ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ಗೆ 22 ಸೀಟ್ ಬರ್ಬೇಕಿತ್ತು, ಹಾಗೆ ತೋರಿಸ್ತಾ ಇಲ್ವಲ್ಲ. ಕಾಂಗ್ರೆಸ್ಗೆ 3, 5, ಅಂದ್ರೆ ಆ 8. ಮಟ್ಟಕ್ಕೆ ಬಿಜೆಪಿ ಕೆಳಗಡೆ ಹೋದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದ್ಯಾ? ಆ ಮನಸ್ಥಿತಿ ಬಂದಿಲ್ಲ, ಮನಸ್ಥಿತಿ ಬಂದಿಲ್ಲ. ನೀವ್ ಹೇಳಿದಕ್ಕೆ ನಾನು ಹೇಳಿದ್ದು, ನೀವ್ ಹೇಳಿದ ಲೆಕ್ಕಾಚಾರದ ಪ್ರಕಾರ ಆದ್ರೆ ಕಾಂಗ್ರೆಸ್ಗೆ 22 ಅಂತ ತೋರಿಸ್ಬೇಕಿತ್ತು. ಹಾಗೆ ಯಾವ ಎಕ್ಸಿಸ್ಟ್ ಪೋಲ್ ಅಲ್ಲೂ ಕೂಡ ತೋರಿಸಿಲ್ಲ, ಯಾವ ಸಮೀಕ್ಷೆನೂ ಅದನ್ನ ಹೇಳಿಲ್ಲ. ಎಲ್ಲಾ ಸಮೀಕ್ಷೆಗಳು ಕೂಡ ಬಿಜೆಪಿ ಪ್ಲಸ್ ಅನ್ನೋದನ್ನೇ ತೋರಿಸಿದ್ದಾರೆ, ಬಿಟ್ರೆ ಇನ್ಯಾವುದು ಕಾಂಗ್ರೆಸ್ ಪ್ಲಸ್ ಅಂತ. ಸರ್, ಮೋದಿ ಅವ್ರು ಬಂದು ಅಷ್ಟೆಲ್ಲ ರ್ಯಾಲಿಗಳು ಮಾಡಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಅಷ್ಟೊಂದು ಪ್ರಚಾರ ಕೊಟ್ಟು ನೀವುಗಳೆಲ್ಲ ಅಷ್ಟೆಲ್ಲ ವರ್ಕ್ ಮಾಡಿ ಇಷ್ಟು ಮಾಡಿದರೂ ಕೂಡ ಕಳೆದ ಬಾರಿ ಬಂದ ಸ್ಥಾನಗಳನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ಮತ್ತೆ ಏನು ಜಾರ್ವಿಕೆ ಹಾದಿಯೆಲ್ಲ ಇದೆ ಬಿಜೆಪಿ ಅಂತ. 4ನೇ ತಾರೀಕು ರಿಸಲ್ಟ್ ಇರೋದು, ನೀವು ಇವತ್ತೇ ರಿಸಲ್ಟ್ ಬನ್ನಿ. ಇವತ್ತಿನ 4ನೇ ತಾರೀಕು ರಿಸಲ್ಟ್. 4ನೇ ತಾರೀಕು ಹೊತ್ತಿಗೆ ನಿಮ್ ನಿರೀಕ್ಷೆ ಮೀರಿ ಸ್ಥಾನಗಳು 28 ಗೆದ್ದಿದ್ರೆ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಪವನ್ ಖೇರಾ ಹೇಳ್ತಾರೆ, ಕಾಂಗ್ರೆಸ್ನ ಪವನ್ ಖೇರಾ, ಎಕ್ಸಿಟ್ ಪೋಲ್ ಬಂದಾಗ ಬಿಜೆಪಿ ಖುಷಿ ಆಗುತ್ತೆ, ರಿಸಲ್ಟ್ ಬಂದಾಗ ನಾವು ಖುಷಿ ಆಗ್ತೀವಿ ಅಂತ. ಹೌ ಡು ಯು ರಿಯಾಕ್ಟ್? ಹೌದು, 2014, 2019 ನಲ್ಲಿ ಅವರಿಗೆ ಖುಷಿ ಆಗಿರ್ಬೇಕಲ್ಲ. 2014 ಮತ್ತು 19ರಲ್ಲಿ ಅಧಿಕೃತ ವಿರೋಧ ಪಕ್ಷದ ಸ್ಥಾನವೂ ಸಿಗದೇ ಇದ್ದ ಕಾರಣಕ್ಕೆ ಕಾಂಗ್ರೆಸ್ಸಿಗರಿಗೆ ಖುಷಿ ಆಗಿರ್ಬೋದು. ರೈಟ್. ಮುರುಗೇಶ್ ನಿರಾಣಿ ಅವರಿದ್ದಾರೆ. ಸಿಟಿ ರವಿ ಅವರೇ, ನಿಮ್ಮ ಸಹನೆ ತಾಳ್ಮೆ ನಮ್ಮ ಜೊತೆಯಲ್ಲಿ ಇರಲಿ. ಇನ್ನೊಂದೆರಡು ಪ್ರಶ್ನೆಗೆ ಉತ್ತರ ಬೇಕು ನಿಮ್ಮಿಂದ. ಮುರುಗೇಶ್ ನಿರಾಣಿ ಸರ್, ನೀವೇನ್ ಹೇಳ್ತೀರಿ? 359, 368 ಪಿಮಾಕ್ ಹಾಗೆ ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ. ಮೇಡಮ್, ನಮ್ಗೆ ಇನ್ನೂವರೆಗೆ ವಿಶ್ವಾಸ ಇದೆ, ನಾಳೆ 4ನೇ ತಾರೀಕಿನ ಫಲಿತಾಂಶ 400 ಪಾರ್ ಆಗೇ ಆಗ್ತದೆ ಅನ್ನುವಂತ ಆತ್ಮವಿಶ್ವಾಸ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾ ಜಿ ಅವರು, ನಡ್ಡಾಜಿ ಅವರು ಇಡೀ ದೇಶವನ್ನೇ ಸುತ್ತಿ ಎಲ್ಲ ಮತದಾರರಿಗೆ ನಮ್ಮ ಮುಂದಿನ ಭಾರತದ ಭವಿಷ್ಯ ಇಡೀ ಜಗತ್ತಿನಲ್ಲಿ ಮೊದಲನೇ ಸ್ಥಾನದಲ್ಲಿ ತರಲಿಕ್ಕೆ ಅವ್ರು ಮಾಡಿರುವಂತಹ ಪ್ರಯತ್ನ, ಅವ್ರ ಯೋಜನೆಗಳ ಹಿನ್ನೆಲೆ, ಅವರು ನಡೆದು ಬಂದ ದಾರಿ, ಅದು ಅಷ್ಟೇ ಅಲ್ಲದೆ ಕಳೆದ 14 ವರ್ಷ ಮುಖ್ಯಮಂತ್ರಿಗಳು, 10 ವರ್ಷ ಪ್ರಧಾನಮಂತ್ರಿಗಳಾಗಿ 24/7 ಒಂದೇ ಒಂದು ರಜೆ ತೆಗೆದುಕೊಳ್ಳಾರ್ದೇನೆ ದೇಶಕ್ಕಾಗಿ ದುಡಿತಾ ಇರುವಂತ ಹಿನ್ನೆಲೆಯಲ್ಲಿ ನಮ್ಗೆ ಇವತ್ತಿಗೂ ಆತ್ಮವಿಶ್ವಾಸ ಇದೆ, ನಮ್ಮನ್ನ 400+ ನಮಗ್ ಬಂದೇ ಬರ್ತದೆ. ಕರ್ನಾಟಕದಲ್ಲಿ ಸರ್ 2 ಸಂಸ್ಥೆಗಳ ಸಮೀಕ್ಷೆ ಪ್ರಕಾರ ಒಂದರಲ್ಲಿ 22, ಒಂದರಲ್ಲಿ 18ರಿಂದ 20 ಅಂತ ಹೇಳಿ ಕಳ್ಕೊಳ್ತಿರೋದು ಯಾವ ಕ್ಷೇತ್ರಗಳು ಇರಬಹುದು, ಯಾವ ಕಾರಣಕ್ಕೆ? ನೋಡಿ, ಫಲಿತಾಂಶಗಳು ಏನ್ ಸರ್ವೆ ರಿಪೋರ್ಟ್ಗಳು ಹಿಂದೆ ಒಂದ್ಸಲ ತಿರುಗಿ ನೋಡಿದಾಗ ಸಾಕಷ್ಟು ವ್ಯತ್ಯಾಸಗಳಾಗಿದೆ. ಆದ್ರೆ ನಾವು 28 ಗೆಲ್ತೀವಿ ಅನ್ನೋಂಥದ್ದು ಇರ್ಬೋದು, 1-2 ಸೀಟ್ ಹೆಚ್ಚು ಕಡಿಮೆ ಆಗ್ಬಹುದು. ಆದ್ರೆ ಕಾಂಗ್ರೆಸ್ನವರು ನಾವು 20 ಸೀಟ್ ಗೆಲ್ತೇವೆ ಅನ್ನೋಂಥದ್ದು ಏನಿತ್ತು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.